ಸಚಿವರಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಶಿಲ್ಪಿ ಶ್ರೀಮಾನ್ ಅಂಬೇಡ್ಕರ್ ಅವರ ಒಂದು ಹೇಳಿಕೆಯನ್ನ ಕೊಡೋ ಸಂದರ್ಭದಲ್ಲಿ ಅವರು ಸಂವಿಧಾನವನ್ನು ತಿರುಚುವ ಸಲುವಾಗಿ ಒಂದು ಅವಹೇಳನ ಖಾಲಿ ಹೇಳಿಕೆಯನ್ನ ಕೊಟ್ಟಿರತಕ್ಕಂಥದನ್ನ ನಮ್ಮ ಜೆಡಿಎಸ್ ಪಕ್ಷ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಶ್ರೀಮಾನ್ ಅನ್ನದಾನಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಹೇಳ್ತಾನೆ ಭಾಷಣ ಮಾಡಿಕೊಂಡೇ ಬಂದಿದ್ದಾರೆ. ನಾವು ದಲಿತರ ಪರವಾಗಿರತಕ್ಕಂಥ ಸರ್ಕಾರ, SC/STಗಳಿಗೆ ಎಲ್ಲಾ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಕೊಡ್ತೀವಿ, ಬಜೆಟ್ ಅಲ್ಲಿ ಒಂದಷ್ಟು ಹಣವನ್ನ ಮೀಸಲಿಟ್ಟಿದ್ದೀವಿ ಅಂತ ಹೇಳಿ ಡಂಗೂರ ಬಾರಿಸ್ತಾರೆ. ಆದ್ರೆ ಇದೇ ನಾನು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಸರ್ಕಾರ ಯಾವ ಏಜೆನ್ಸಿಗಳಿಗೆ ಹಣ ನಿರ್ವಹಣೆ ಮಾಡ್ಲಿಕ್ಕೆ ನೀವು ಮೀಸಲಿಟ್ಟಿದ್ದೀರಾ, ಅನುಮೋದನೆ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಅವರು ಕೇವಲ 4 ಕಂಪನಿಗಳ ಹೆಸರನ್ನ ಉತ್ತರದಲ್ಲಿ ಕೊಡ್ತಾರೆ, 2 ಹೆಸರನ್ನ ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಗಲಾಟೆ ಮಾಡಿದಾಗ ಮತ್ತೆ ಪ್ರಶ್ನೆ ಮಾಡಿದಾಗ ಸಭಾಪತಿಗಳು ಇನ್ನೊಂದು ದಿವಸ ಅರ್ಧ ಗಂಟೆಗೆ ಚರ್ಚೆಗೆ ಅವಕಾಶ ಕೊಡ್ತಾರೆ. SCPD TSP ವಿಚಾರವಾಗಿ ನಾನು ಪ್ರಸ್ತಾಪ ಮಾಡಿದಾಗ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿಗಳು, ಶರವಣ ಅವರೇ ನೀವು ಏನ್ ಹೇಳ್ತಾ ಇರ, ನಿಮ್ ಪ್ರಶ್ನೆ ನನಗೆ ಅರ್ಥ ಆಗಿಲ್ಲ ಅಂತಾರೆ. ಮತ್ತೊಮ್ಮೆ ಪ್ರಶ್ನೆ ನಾನು ಓದ್ತೀನಿ. ಮತ್ತೆ ಹೇಳ್ತಾರೆ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಆ ಒಂದು ವಿಚಾರವನ್ನೇ ಡೈವರ್ಷನ್ ಮಾಡ್ಲಿಕ್ಕೆ ಹೊರಡ್ತಾರೆ, ಅಲ್ಲಿ ಡಿವೇಷನ್ ಮಾಡ್ಲಿಕ್ಕೆ ಹೊರಡ್ತಾರೆ. 5-6 ಮಂತ್ರಿಗಳು ಕೂತಿರ್ತಾರೆ ಸರ್ಕಾರದ ಪರವಾಗಿ, ಅವರು ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲ. ಅದನ್ನ ಡಿವೇಷನ್ ಮಾಡಬೇಕು, ಸದನವನ್ನ ತಪ್ಪುದಾರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನನ್ನ ಮತ್ತೆ ಮತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ನಾನು ಹೇಳ್ತೀನಿ, ನಿಮ್ಮಷ್ಟು ಬುದ್ಧಿವಂತ ಅಲ್ಲ ನಾನು. ನೀವು ಓದಷ್ಟು ನಾನು ಓದಿಲ್ಲ. ನೀವು ಸೀನಿಯರ್ ಸಚಿವರಿದ್ದೀರಿ, ನೀವು ಹಾಲು ಕುಡ್ದಷ್ಟು ನಾನು ನೀರು ಕುಡ್ದಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಬೇರೆ ತರ ಬಣ್ಣ ಕಟ್ಟಿ ಸದನವನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಈ ಪ್ರಶ್ನೆಗೆ ಉತ್ತರನೇ ಕೊಡದೆ ತಿರ್ಚುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತು. ಅದಾದ ಮೇಲೆ ಇವತ್ತೇನು ಉಪಮುಖ್ಯಮಂತ್ರಿಗಳು ದಲಿತರ ವಿರುದ್ಧವಾಗಿ ಇರತಕ್ಕಂಥ ಸರ್ಕಾರ ಅಂತೇಳಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಬಹುಶಃ SC/STಗಳಿಗೆ ಯಾರಾದ್ರೂ ಒಂದು ವಿಶೇಷವಾದ ಯೋಜನೆ ತಂದಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ವಿಶೇಷವಾಗಿ ನಮ್ಮ ಕುಮಾರಣ್ಣ ಅವರು 2 ಬಾರಿ ಮುಖ್ಯಮಂತ್ರಿ ಆದಾಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಇವತ್ತು ಈ ಸರ್ಕಾರ ಬರೀ ವೋಟ್ ಬ್ಯಾಂಕ್ ಆಗಿ SC/STಗಳನ್ನ ಬಳಕೆ ಮಾಡ್ಕೊಂಡಿರತಕ್ಕಂಥದನ್ನ ಬಿಟ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ಕೊಡೋದ್ರಲ್ಲಿ ಎಡವಿರತಕ್ಕಂಥದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಒಂದು ಸ್ಕಾಲರ್ಶಿಪ್ ಅಲ್ಲಿ ಕೂಡ ಮಕ್ಕಳಿಗೆ, ವಿಶೇಷವಾಗಿ ಸ್ಟೂಡೆಂಟ್ಸ್ ಗಳಿಗೆ ಎಷ್ಟು ಹಣ ಅವರು ಮೀಸಲಿಟ್ಟಿದ್ದಾರೆ ಅಂತೇಳಿ ಬಜೆಟ್ ಅಲ್ಲಿ ನೋಡಬಹುದು. ಈ ವಸತಿಗೆ ಬಹಳ ಮಕ್ಕಳು ವಸತಿಗೆ ಹೋಗಿ ನೋಡ್ಬೇಕಾಗ್ತದೆ. ರೈಡ್ ಮಾಡಿದಾಗ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಕೆಲಸ ನಡೀತಾ ಇದೆ ಅಂತೇಳಿ. ಈ ತರ ಅನೇಕ ಒಂದು ವಿಚಾರಗಳಲ್ಲಿ ಇವತ್ತು ಸರ್ಕಾರ ಎಡವಿರತಕ್ಕಂಥದನ್ನ ನಾವು ಕೇಳಲೇಬೇಕಾಗ್ತದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನುಡಿದಂತ ನಡೆದ ಸರ್ಕಾರ, ನಡೆದಂತ ನುಡಿದ ಸರ್ಕಾರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಂಗೂರ ಬಾರಿಸ್ತಾರೆ. ಆದ್ರೆ ಇವತ್ತು ಏನ್ ಆಗ್ತಾ ಇದೆ, ಇವತ್ತು ಬಜೆಟ್ ಅಲ್ಲಿ ನೋಡ್ಬೇಕಾಗಿದೆ. SC/STಗಳಿಗೆ ಮೀಸಲಿಟ್ಟಿರತಕ್ಕಂತ ಹಣವನ್ನ
ಇವತ್ತು ತೋಳಗಳಿ ಅಂತೇಳಿ ಈ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಈ ರಾಜ್ಯದ ಜನ ಮತ್ತು ಈ ಸಮಾಜದ ಜನ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಇದರ ವಿರುದ್ಧವಾಗಿ ನಮ್ಮ ಜೂನಿಯರ್ ಅಂಬೇಡ್ಕರ್ ಅಂತಾನೆ ಬಿಂಬಿಸ್ತಾ ಇರತಕ್ಕಂತ ನಮ್ಮ ಅಣ್ಣದಾನಿಯವರು ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನ ನಾವು ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಹೇಳಿಕೆಗಳನ್ನ ನೀವು ಹಿಂಪಡಿಬೇಕು. ಸಂವಿಧಾನವನ್ನು ತಿರುಚಲಿಕ್ಕೆ ನೀವು ಯಾರ ಕೈಯಲ್ಲಿ ಕೂಡ ಸಾಧ್ಯವಿಲ್ಲ. ಅಂಬೇಡ್ಕರ್ ಅವರು ಆವತ್ತೇ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಒಳ್ಳೆ ಮನಸ್ಸಿನಿಂದ ನನಸು ಮಾಡಿ ಹೋಗಿದ್ದಾರೆ. ಅದನ್ನ ಯಾರಿಂದನೂ ತಿರುಚಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಬಂದಿರತಕ್ಕಂತ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.